ಜಾತ್ರಾ ಮಹೋತ್ಸವ 2026 ಏಪ್ರಿಲ್ 11ನೇ ತಾರೀಕು ಪ್ರಾರಂಭವಾಗ್ತಾಯಿದೆ. ಮಾದನಾಯಕನಹಳ್ಳಿ ಇತಿಹಾಸ ಹುಡುಕಿದ್ರೆ ಸುಮಾರು 60 ವರ್ಷಗಳ ಹಿಂದೆ ನಿಂತೋದಂತಹ ಜಾತ್ರಾ ಮಹೋತ್ಸವ ಇಂದು ಚಾಲನೆ ಕೊಟ್ಟಿದ್ದಾರೆ. ಆಮೇಲೆ ಮೊದಲು 3 ಗ್ರಾಮ ದೇವಸ್ಥಾನಗಳಿದ್ದು, ಆಂಜನೇಯ, ಬಸವಣ್ಣ, ಮಾರಮ್ಮ. ಇಂದು 9 ದೇವಸ್ಥಾನಗಳಾಗಿದೆ ಮಾದನಾಯಕನಹಳ್ಳಿಯಲ್ಲಿ. ಅತಿ ಮುಖ್ಯವಾಗಿ ಆಂಜನೇಯ, ಬಸವಣ್ಣ, ಮಾರಮ್ಮ 3 ದೇವತೆಗಳ ಜಾತ್ರಾ ಮಹೋತ್ಸವ ತುಂಬ ವಿಜೃಂಭಣೆಯಿಂದ ಮಾಡಬೇಕು ಅಂತ ಗ್ರಾಮಸ್ಥರೆಲ್ಲ ಒಗ್ಗೂಡಿಸಿ ಜಾತ್ರಾ ಮಹೋತ್ಸವ ಪ್ರಾರಂಭಿಸಿದ್ವಿ. ಹಿರಿಯರ ಆಶೀರ್ವಾದ ಮತ್ತು ಸಮಾನ ವಯಸ್ಕರಾದಂತಹ ಯುವಕರ ಆಶೀರ್ವಾದ ಎಲ್ಲರ ಸಹಕಾರದಿಂದ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ಜರುಗ್ತಾ ಇದೆ. ಎಲ್ರಿಗೂ ನಮಸ್ಕಾರ. ಮಾದನಾಯಕನಹಳ್ಳಿ ಅನ್ನೋದೊಂದು ಇತಿಹಾಸದ ಊರು. ಇದಕ್ಕೆ ನಮಗೆ ಗೊತ್ತಿರೋ ಥರ ಪ್ರಕಾರವಾಗಿ ಯಜಮಾನ್ ಮರಿಯಪ್ಪನವರು, ಯಜಮಾನ್ ಮುನಿಯಪ್ಪನವರು ಅಂತ ನಮಗೆ, ಮತ್ತು ಕರಿಯಪ್ಪನವರು ಅಂತ ನಮ್ಗೆ ಗೊತ್ತಿತ್ತು. ಅವರು ಕಾಲದಿಂದ ನಾವು ಇಲ್ಲೇ ವಾಸವಾಗಿದ್ವಿ. ಬಂದು ಸುಮಾರು ವರ್ಷಗಳಾದ್ರೂ ಅವ್ರ ಮಕ್ಕಳು, ಮೊಮ್ಮಕ್ಕಳು, ಅವ್ರ ಕುಟುಂಬದ ವತಿಯಿಂದ ನಾವೆಲ್ಲರೂ ಚೆನ್ನಾಗಿ ಇದ್ದೀವಿ. ಮತ್ತು ಅವರು ಆ ಕಾಲದಲ್ಲಿ ದೇವಸ್ಥಾನಗಳನ್ನೆಲ್ಲ ಹಾಳಾಗಿದ್ದು ಅವೆಲ್ಲ ಜೀರ್ಣೋದ್ಧಾರ ಮಾಡಿ ಇವತ್ತು ಒಂದು ಹಂತಕ್ಕೆ ಬಂದಿದೆ. ಈಗ ಈ ಊರಲ್ಲಿ ನಮ್ಮ ಹಿರಿಯರಾದಂಥ ಮಾಜಿ ಚೇರ್ಮನ್ ತಿಮ್ಮಪ್ಪನವರು, ಈಗ ನಮ್ಮ ಯುವ ಪೀಳಿಗೆ ಅಧ್ಯಕ್ಷರಾದ ಜಿ ಮೂರ್ತಿಯವರು, ಇವರ ಅಧ್ಯಕ್ಷತೆಯಲ್ಲಿ ಎಲ್ಲ ಜನಗಳು ಸೇರಿ ಮತ್ತು ಊರಿನ ಮುಖಂಡರೆಲ್ಲ ಸೇರಿ ಭಾಳ ವರ್ಷದ ಇತಿಹಾಸದ ಹಬ್ಬವನ್ನು ಆಚರಣೆ ಮಾಡೋದಕ್ಕೆ ಅವರಿಗೆ ಅವರ ಕುಟುಂಬಕ್ಕೆ ಅವ್ರಿಗೆ ನಮ್ಮೆಲ್ಲರ ತುಂಬ ಹೃದಯದ ಹೃತ್ಪೂರ್ವಕ ವಂದನೆಗಳು. ಯಾಕೆ ಅಂತಂದರೆ ಅವತ್ತಿನೂ ಯಾರು ಹಬ್ಬ ಮಾಡಬೇಕು ಅಂತ ಯಾರೂ ಮನಸ್ಸು ಪಟ್ಟಿರಲಿಲ್ಲ. ತುಂಬ ಇತಿಹಾಸದಲ್ಲಿ ಮೊದಲು ಮಾಡಿದ್ರಂತೆ, ನಾವು ಗೊತ್ತಿದ್ದ ಪ್ರಕಾರ. ಇತ್ತೀಚೆಗೆ ಯಾರೂ ಮಾಡಿರಲಿಲ್ಲ. ಅದನ್ನು ಉದ್ದೇಶಿಸಿ ಅವರೆಲ್ಲರೂ ಒಗ್ಗೂಡಿಸಿ ಮನೆಗೂ ದೇಣಿ ಮಾಡಿಸಿ ಹಬ್ಬ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮಾಡಿದ್ದಾರೆ. ಅದರಿಂದ ಎಲ್ರಿಗೂ ಒಳ್ಳೆಯದಾಗಲಿ. ಆ ದೇವರು ಆಂಜನೇಯ ಮತ್ತು ಬಸವಣ್ಣ, ಗಣಪತಿ, ಮಾರಮ್ಮ ಇವರೆಲ್ಲರಿಗೂ ಎಲ್ಲ ಸೇರಿ ಎಲ್ರಿಗೂ ಈ ಊರಿನ ಮುಖಂಡರುಗಳಿಗೆ ಎಲ್ಲರಿಗೂ ಆ ಊರಿನ ಜನತೆಗಳಿಗೂ ಒಳ್ಳೆಯದಾಗಲಿ ಅಂತ ನಾವು ಆಶಿಸ್ತೀವಿ. ನಮಸ್ಕಾರ. ರಾಜಣ್ಣ ಅಂತ, ಗ್ರಾಮ ಪಂಚಾಯತ್ಗೆ ಸದಸ್ಯರು. ಇಲ್ಲಿ ನಾವು ಒಂದು 45 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ತಾ ಇದ್ವಿ. ಈ ಜಾಗದಲ್ಲಿ ನಮಗೆಲ್ಲ ಒಳ್ಳೇದಾಗಿ ಒಳ್ಳೆ ಅನುಕೂಲತೆ ಪಡೆದು ಒಂದು ದೇವ್ರ ಕರೆಸಿ ಒಂದು ದೇವ್ರ ಕೆಲಸ ಯಾವುದೇ ಒಂದು ಇದ್ರೂ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತಾ ಇದ್ವಿ. ಆದರೆ ಉತ್ಸವ ತಾಯಿ ನೀರನ್ನ ಕರ್ಕೊಂಬಂದು ಇಲ್ಲಿ ಅದ್ದೂರಿಯಾಗೆ ನಮ್ಮ ಗ್ರಾಮಸ್ಥರು ಭೀಮೇಶ್ವರದಾಗೆ ಯುವಕರಾಗಿರ್ಬೋದು, ನಮ್ಮ ಅಧ್ಯಕ್ಷರು ಜಿ ಮೂರ್ತಿಯವರು ಇವರೆಲ್ಲ ಸೇರ್ಕೊಂಡು ತುಂಬ ಆ ಕೆಲಸ ಮಾಡ್ಕೊಂಡು ಹೋಗ್ತಾ ಇರೋದ್ರಿಂದ ದೊಡ್ಡ ದೇವ್ರು ಮಾಡಬೇಕಲ್ಲ, ಏನು ಮಾಡೋಣ ಅನ್ನೋ ವಿಚಾರದಲ್ಲಿ ಯತ್ನ ಮಾಡಿ ಇದ್ರ ಬಗ್ಗೆ ಹಿರಿಕರ ಗಮನ ಕೊಟ್ಟು ಮೂರ್ತಪ್ಪರು ಇದು ಕೈ ಜೋಡಿಸಿ ತಿಮ್ಮನರಸಪ್ಪರು ಕರೆಸಿ ಇದನ್ನು ಮುಂದುವರಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಬನ್ನಿ ಅಂತ ಎದುರಿಸಿ ಈಚೆ ಕರ್ಕೊಂಬಂದು ಈ ದೇವ್ರು ಮಾಡ್ತವ್ರೆ. ನಮಗೆಲ್ಲರಿಗೂ ಖುಷಿ ಆಗ್ತಾ ಇದೆ. ನಾವು ದೇವ್ರು ನೋಡೋದೇ ನಮಗೆ ಖುಷಿ. ಈ ಥರ ಆಗಿದೆ. ನಮಗೆ 60 ವರ್ಷದ್ದು ಜಾತ್ರೆ ಇದು. ಆದರೆ ನಮ್ಮ ಗಣೇಶನ ತಕ್ಕೆ ಎಲ್ಲ ದೇವತೆಗಳನ್ನ ಕರೆಸಿ ಅವರೆಲ್ಲ ಬಂದು ಎಲ್ಲ ಒಂದು ಇದು ಮಾಡಿ ಪ್ರೋಗ್ರಾಮ್ ಕೊಟ್ಟಿದ್ರಿಂದ ನಮಗೆ ತುಂಬ ಖುಷಿಯಾಗಿದೆ. ಆ ತಾಯಿಗೆ ದೇವರು ಮಾಡಿಸ್ಕೊಳ್ಳೋಂಥ ಶಕ್ತಿ ಇವರೆಲ್ಲ ಕೊಟ್ಟಿದ್ದಾರೆ. ಈ ಕೊಟ್ಟಿರೋದ್ರಿಂದ ಅದು ಮುಂದುವರೆದು ಮಾಡ್ತಾ ಇದ್ದಾರೆ. ತುಂಬ ಖುಷಿ ಆಗುತ್ತೆ. ನಾವು ಅದ್ರ ಜೊತೆಗೆ ಕೈ ಜೋಡಿಸ್ತೀವಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶರತ್ ಅಂತ ಹೇಳಿ. ನಮ್ಮ ಮಾದನಾಯಕನಹಳ್ಳಿ ಜಾತ್ರಾ ಮಹೋತ್ಸವ ಕಳೆದ 2 ವರ್ಷ 3 ವರ್ಷದಿಂದ ಜಾತ್ರೆ ಮಾಡಬೇಕು ಅಂತ ಹೇಳಿ ಎಲ್ಲ ನಮ್ಮ ಪ್ರಮುಖರು, ನಮ್ಮ ಮಾದನಾಯಕನಹಳ್ಳಿ ಪ್ರಮುಖರು ತಿಮ್ಮರಸಣ್ಣವರಿಂದ ಹಿಡಿದು ಜಿ ಮೂರ್ತಣ್ಣವರಿಂದ ಎಲ್ಲರೂ ಸೇರಿ ಹಲವು ಮೀಟಿಂಗ್ಗಳು ಮಾಡ್ದೋ ಕೂಡ ಬರಲಿಲ್ಲ. ಈ ವರ್ಷ ದೇವರ ತಾಯಿಯ ಚಾಮುಂಡೇಶ್ವರಿ ಮತ್ತೆ ಮಾರಮ್ಮ ತಾಯಿಯ ಆಶೀರ್ವಾದದಿಂದ ಈ ವರ್ಷ ಕೂಡ ಬಂದಿದೆ. ನಾನು ಹುಟ್ಟಿರ್ಲಿಲ್ಲ, ನಮ್ಮ ತಂದೆಯವರು ಸಹ ಇದಕ್ಕೆ ಹುಟ್ಟಿರ್ಲಿಲ್ಲ. ನಮ್ಮ ತಾತೆಯವರು ಅವಾಗ 12 ವರ್ಷ 13 ವರ್ಷ ಇದ್ರಂತೆ ಜಾತ್ರೆ ಮಾಡಿದಾಗ. ಈಗ 60 ವರ್ಷದಿಂದ ಮಾಡ್ಕೊಂಬರಕ್ ಆಗಿರ್ಲಿಲ್ಲ. ಇವಾಗ ಯುವಕರಿಗೆ ತುಂಬಾ ಹುಮ್ಮಸ್ಸಿದೆ. ಜಾತ್ರೆ ಅಂದ್ರೆ ನಮ್ಮ ಇಡೀ ದಾಸಂಪುರ ಹೋಬಳಿ, ಇಡೀ ನಮ್ಗೆ ಗೊತ್ತಿರೋಂಥವ್ರು ಎಲ್ರೂ ನಮಗೆ, ನಾವು ಫೋನ್ ಮಾಡಿ ಕರೆದಿಲ್ಲ, ಅವರೇ ಕೇಳ್ತಿದ್ದಾರೆ ಯಾವತ್ತು ಜಾತ್ರೆ, ನೀವ್ ಹೆಂಗ್ ಮಾಡ್ತಾ ಇದ್ದೀರಾ, ಯಾವತ್ ಬರ್ಬೇಕು ನಾವು ಅಂತ ಹೇಳಿ ಅವರೇ ಕೇಳ್ತಿದ್ದಾರೆ. ಇನ್ನ ಖುಷಿ ಆಗ್ತಿದೆ. ಜವಾಬ್ದಾರಿ ಜಾಸ್ತಿ ಇದೆ ಯುವಕರಿಗೆ. ನಾವು
ಯುವಕರು ಪರವಾಗಿ ನಾನು ಹೇಳೋದಾದ್ರೆ ನಮಗೆ ಜವಾಬ್ದಾರಿ ಇದೆ. ಇದೇ 12ನೇ ತಾರೀಕು ನಮ್ಮ ಭೀಮೇಶ್ವರ ನಗರದ ಬಲಮುರಿ ಗಣೇಶನಿಗೆ ಒಂದು ಪೂಜೆಯನ್ನ ಸಲ್ಲಿಸಿ ಜಾತ್ರಾ ಮಹೋತ್ಸವನ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದೀವಿ. ಬೆಲ್ದಾರ್ತಿ ಇರುತ್ತೆ 12ನೇ ತಾರೀಕು, 13ನೇ ತಾರೀಕು, 15ನೇ ತಾರೀಕು, 14ನೇ ತಾರೀಕು ಕೊಂಡ ಇರುತ್ತೆ, 15ನೇ ತಾರೀಕು ಎಲ್ಲಾ ಮನೆಗಳಲ್ಲಿ ಹಬ್ಬದ ಊಟ ಇರುತ್ತೆ, 16ನೇ ತಾರೀಕು ಮೆರವಣಿಗೆ ಇರುತ್ತೆ. ದಯಮಾಡಿ ಎಲ್ಲ ಏನ್ ಇವತ್ತು ವೀಕ್ಷಣೆ ಕಾರ್ಯಕ್ರಮಕ್ಕೆ ಎಲ್ಲ ಬರಬೇಕು. ವಿಜೃಂಭಣೆಯಿಂದ ನಡೀತಾ ಇದೆ. ನಮಗೂ ಜಾತ್ರೆ ವಿಚಾರಗಳನ್ನ ತಿಳಿಸ್ತಿದ್ದಾರೆ ಎಲ್ಲರೂ ಪ್ರಮುಖರು. ನಮ್ಗೆ ಖುಷಿ ಆಗತ್ತೆ. ಅವ್ರೇನ್ ಇವತ್ತು ಬುನಾದಿ ನಮಗೆ ಯುವಕರಿಗೆ ಹಾಕೊಡ್ತಾರೆ. ಮುಂದೆ ನಾವು ಎಲ್ಲ ಸೇರಿ ಯುವಕರು ಮುಂದೊಂದ್ ದಿವಸ ನಮ್ಗೆ ಯಾವಾಗ ಜವಾಬ್ದಾರಿ ಸಿಗುತ್ತೆ ಎಲ್ಲ ಸೇರಿ ಈ ಹಿರಿಯರ ಆಶೀರ್ವಾದದೊಂದಿಗೆ ನಡ್ಸ್ಕೊಂತ ಹೋಗ್ತೀವಿ. ಎಲ್ಲಾ ನಮ್ಮ ಮಾದನಹಳ್ಳಿ ನಿವಾಸಿಗಳಿಗೆ, ಎಲ್ಲಾ ನಮ್ಮವರು ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಈ ಮೂಲಕ ಕೇಳ್ಕೊಂತ